ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೂದಲಿಗೆ ಪ್ರೋಟೀನ್ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಕೂದಲ ಅಂತಿಮ ತೊಳೆತಕ್ಕೆ ಪ್ರೋಟೀನ್ಗಳ ಬಳಕೆ ಯಾವ ಥರ ಮಾಡೋದು, ಯಾವ ಇಂಗ್ರೀಡಿಯೆಂಟ್ಸಿಂದ ಅಂತ ನೋಡ್ತಾ ಬರೋಣ. ಪ್ರೋಟೀನ್ ಯುಕ್ತ ಪದಾರ್ಥಗಳನ್ನು ಬಳಸಿ ತೊಳೆಯುವುದರಿಂದ ಕೂದಲು ನುಣುಪಾಗುವುದಲ್ಲದೆ ಶಕ್ತಗೊಳ್ಳುತ್ತದೆ. ನೀವು ಮನೆಯಲ್ಲಿರುವ ದಿನ ಇದನ್ನು ಬಳಸಿ ಕೂದಲನ್ನು ಅಂತಿಮವಾಗಿ ತೊಳೆದುಕೊಳ್ಳಬಹುದು. ಮೊದಲನೇದು, ಮೊಳಕೆ ಗೋಧಿಯ ಹಿಟ್ಟನ್ನು ಬಳಸಿ ತೊಳೆಯುವಿಕೆ. 4 ಟೇಬಲ್ ಸ್ಪೂನ್ ಮೊಳಕೆ ಗೋಧಿಯ ಹಿಟ್ಟನ್ನು ಮಸ್ಲಿನ್ ಚೀಲದಲ್ಲಿ ಹಾಕಿ ಬಿಗಿಯಾಗಿ ಕಟ್ಟಿ. ಈ ಚೀಲವನ್ನು 1 ಪಿಂಚ್ನಷ್ಟು ಅಂದರೆ 12 ಔನ್ಸ್ ನೀರಿನಲ್ಲಿ 3 ಗಂಟೆಗಳ ಕಾಲ ನೆನೆಸಿ. ನಂತರ ಬ್ಯಾಗನ್ನು ಚೆನ್ನಾಗಿ ಹಿಂಡಿ ದೊರೆತ ರಸವನ್ನು ಕೂದಲ ಅಂತಿಮ ತೊಳೆತಕ್ಕೆ ಬಳಸಿ. ಈ ವಿಧಾನ ಒಣ ಕೂದಲಿಗೆ ಅತ್ಯುತ್ತಮವಾದುದು. ಎರಡನೇದು, ಒಡೆದ ಹಾಲಿನ ಸಾರವನ್ನು ಬಳಸಿ ತೊಳೆಯುವ ವಿಧಾನ. ಒಡೆದ ಹಾಲನ್ನು ಸೋಸಿ ಅದರ ನೀರನ್ನು ಕೂದಲು ತೊಳೆಯಲು ಬಳಸಿ. ಇದೊಂದು ಅಗ್ಗವಾದ ಪ್ರೋಟೀನ್ ಯುಕ್ತ ತೊಳೆಯುವಿಕೆ. ಈ ಸಾರದಲ್ಲಿ ಹೇರಳವಾದ ಪ್ರೋಟೀನ್ಗಳಿವೆ. ಮೂರನೇದು, ಓಟ್ ಮೀಲ್ ಬಳಸಿ ತೊಳೆಯುವಿಕೆ. ಈ ಗೋಧಿಯ ಹಿಟ್ಟನ್ನು ಕೂಡ 4 ಟೇಬಲ್ ಸ್ಪೂನ್ನಷ್ಟು ಮಸ್ಲಿನ್ ಬ್ಯಾಗಲ್ಲಿ ಹಾಕಿ ಬಿಗಿಯಾಗಿ ಕಟ್ಟಿ 1 ಪಿಂಟ್ 12 ಔನ್ಸ್ನಷ್ಟು ನೀರಿನಲ್ಲಿ 3 ಗಂಟೆ ಕಾಲ ನೆನೆಸಬೇಕು. ನಂತರ ಬ್ಯಾಗನ್ನು ಹಿಂಡಿದಾಗ ಹಾಲಿನಂತಹ ಸಾರ ದೊರಕುತ್ತದೆ. ಈ ಪ್ರೋಟೀನ್ ಭರಿತ ಸಾರವನ್ನು ಕೂದಲ ಅಂತಿಮ ತೊಳೆತಕ್ಕೆ ಬಳಸಬಹುದು. ಆದಷ್ಟು ಪ್ರೋಟೀನ ನಾವು ನ್ಯಾಚುರಲ್ ಆಗಿ ಕೂದಲಿಗೆ ಬಳಸೋಣ, ಕೆಮಿಕಲನ್ನು ಬಳಸೋದನ್ನು ಕಡಿಮೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.